ನಟಿಯನ್ನ ಮಂಚಕ್ಕೆ ಕರೆದನಂತೆ ಕೈನಾಯಕ. ಕಟ್ಟು ಸತ್ಯ ಬಿಚ್ಚಿಟ್ಟ ಪತ್ರಕರ್ತೆ. ಪಾತ್ರಕ್ಕಾಗಿ ಪಲ್ಲಂಗ ಏರಿದ್ಲ ಆ ಮಂದಾಕಿನಿ. ದಕ್ಷಿಣದ ಆ ನಿರ್ಮಾಪಕ ನನ್ನ ರೂಮಿಗೆ ಕರೆದಿದ್ದ. ಸುಶಾಂತ್ ಸಿಂಗ್ ಮಾಜಿ ಪ್ರೇಯಸಿ ಹೇಳಿದ ಗಂಡು ಸತ್ಯ. ಬಣ್ಣದ ಪ್ರಪಂಚದಲ್ಲಿ ಅನೇಕರು ಮುಖವಾಡದ ಬದುಕನ್ನ ಬದುಕ್ತಿದ್ದಾರೆ. ಇನ್ನೂ ಕೆಲವರು ಪ್ರಚಾರದ ಹುಚ್ಚಿಗೆ ಬಂದ್ರೆ ಬಹುತೇಕರು ಹೆಣ್ಣಿನ ಚಪಲಕ್ಕಾಗಿ ಸಿನಿಮಾ ನಿರ್ಮಾಣ ಮಾಡಲು ಬರ್ತಾರೆ. ಈ ಕಾರಣಕ್ಕೆ ಸಿನಿಮಾ ರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಎಂಬುದು ತೀರಾ ಸಾಮಾನ್ಯವಾಗ್ಬಿಟ್ಟಿದೆ. ಅನಿವಾರ್ಯ ಪರಿಸ್ಥಿತಿಗೆ ಮನಸೋತ ಸಾಕಷ್ಟು ಮುಗ್ಧ ಮನಸ್ಸುಗಳು ಕೆಡ್ಡ ಎಂಬ ಅರಿವಿದ್ದರೂ ಬಿದ್ದು ಏಳುವ ಸಂದರ್ಭಗಳಿಗೆ ಗುರಿಯಾಗ್ತಾರೆ. ಇನ್ನು ಕೆಲವರಂತೂ ಇಂತಹ ಕುಕೃತ್ಯವನ್ನ ಎಡಗಾಲಿನಲ್ಲಿ ಒದ್ದು ನಡೆದ ಪ್ರಸಂಗಗಳೂ ಇದೆ. ಪ್ರತಿಯೊಬ್ಬ ನಟಿಮಣಿಯರು ಒಂದಿಲ್ಲೊಂದು ಸಂದರ್ಭಗಳಲ್ಲಿ ಇಂತಹ ಸನ್ನಿವೇಶಗಳಲ್ಲಿ ನಲುಗಿದವರೇ ಆಗಿರ್ತಾರೆ. ಇದಕ್ಕೆ ಅಂಕಿತಾ ಲೋಖಂಡೆ ಲೇಟೆಸ್ಟ್ ಎಕ್ಸಾಂಪಲ್. ಹೌದು, ಅಂಕಿತಾ ಲೋಖಂಡೆ ಹಿಂದಿ ಕಿರುತೆರೆಯ ಬಹುದೊಡ್ಡ ಹೆಸರು. ಸುಶಾಂತ್ ಸಿಂಗ್ ರಜಪೂತ್ ಅವರ ಮಾಜಿ ಪ್ರೇಯಸಿಯೂ ಹೌದು. ಹಿಂದಿಯ ಬಿಗ್ ಬಾಸ್ಗೆ ತನ್ನ ಗಂಡನ ಜೊತೆ ತೆರಳಿ ಸಾಂಸಾರಿಕ ಜೀವನವನ್ನೇ ಪಣಕ್ಕಿಟ್ಟಿದ್ದ ಅಂಕಿತಾ ಒಂದ್ ಕಾಲದಲ್ಲಿ ತನ್ನನ್ನೂ ಮಂಚಕ್ಕೆ ಕರೆದಿದ್ರು ಎಂದಿದ್ದಾರೆ. ಹಾಸಿಗೆ ಹಂಚಿಕೊಳ್ಳಲು ಉತ್ತರದವರಲ್ಲ, ಬದಲಿಗೆ ದಕ್ಷಿಣದವರು ಹೇಳಿದ್ರು ಎಂದಿದ್ದಾರೆ. ಇನ್ನು ಇದರ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಅಂಕಿತಾ, ದಕ್ಷಿಣ ಭಾರತದ ಸಿನಿಮಾ ಒಂದರ ಆಡಿಷನ್ ಮುಂಬೈನಲ್ಲಿ ನಡೆದಿತ್ತು. ನಾನು ಅದರಲ್ಲಿ ಭಾಗವಹಿಸಿದ್ದೆ. ಕೆಲವೇ ದಿನದಲ್ಲಿ ನನಗೆ ಕರೆ ಬಂತು, ನೀವು ಆಯ್ಕೆಯಾಗಿದ್ದೀರಾ ಎಂದು. ಎಷ್ಟು ಸುಲಭವಾಗಿ ಆಗ್ಬಿಡ್ತಲ್ಲ ಅಂತ ಖುಷಿ ಪಟ್ಟಿದ್ದೆ ಅಂತ ಆ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ಮುಂದುವರೆದು ಮಾತನಾಡಿರುವ ಅಂಕಿತಾ, ಆ ನಂತರ ನನ್ನನ್ನ ಮುಂಬೈನ ಜುಹುನಲ್ಲಿನ ಐಷಾರಾಮಿ ಹೋಟೆಲ್ಗೆ ಬರಲು ಹೇಳಿದ್ರು. ಅಲ್ಲಿ ಅಡ್ವಾನ್ಸ್ ಹಣ ನೀಡೋದಾಗಿ ಹೇಳಿದ್ರು. ನಾನು ಅಲ್ಲಿಗೆ ಹೋದಾಗ ಈ ಪಾತ್ರ ನಿಮ್ಗೆ ಸಿಗಬೇಕಂದ್ರೆ ರಾಜಿ ಮಾಡ್ಕೊಳ್ಬೇಕು ಎಂದ್ರು. ನಮ್ಮ ನಿರ್ಮಾಪಕರ ಜೊತೆ ಮಲಗಬೇಕು ಎಂದ್ರು. ಆ ದಿನ ಹಾಗೂ ಆ ಕ್ಷಣವನ್ನ ನೆನಪು ಮಾಡಿಕೊಂಡಿದ್ದಾರೆ ಅಂಕಿತಾ. ಕಣ್ಮಿಟು ಕಿಸು ಆಂಟಿ, ಮೈ ಮಿಸು ಕಿಸು ಆಂಟಿ. ಕಣ್ಮಿಟು ಕಿಸು ಆಂಟಿ, ಮೈ ಮಿಸು ಕಿಸು ಆಂಟಿ. ಆ ನಂತರ ನಿರ್ಮಾಪಕರಿಗೆ ಪ್ರತಿಭೆ ಬೇಕಿಲ್ಲ, ಅವರಿಗೆ ಬೇಕಿರೋದು ಅವರೊಟ್ಟಿಗೆ ಮಲಗಲು ಒಬ್ಬ ಯುವತಿಯಷ್ಟೇ. ಆದ್ರೆ ಅಂತಹ ಯುವತಿ ನಾನಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಟ್ಟೆ ಎಂದಿದ್ದಾರೆ ಅಂಕಿತಾ ಲೋಖಂಡೆ. ಇನ್ನು ಈ ಘಟನೆಯಿಂದ ತಾನು ಸಂಪೂರ್ಣ ಕುಗ್ಗಿ ಹೋದೆ ಅಂತ ಹೇಳಿರುವ ಅವರು, ಸಿನಿಮಾ ರಂಗದ ಬದಲು ನಾನು ಕಿರುತೆರೆಯನ್ನ ಆಯ್ಕೆ ಮಾಡಿಕೊಳ್ಳಲು ಇದೇ ಪ್ರಮುಖ ಕಾರಣ ಅಂದಿದ್ದಾರೆ. ನಾನು ಯಾರ ಜೊತೆ ಮಲಗಬೇಕು ಎನ್ನುವುದು ನನ್ನ ಹಕ್ಕು, ಅದನ್ನ ಬೇರೊಬ್ಬರು ಹೇಗೆ ನಿರ್ಧಾರ ಮಾಡ್ತಾರೆ ಎಂದಿರುವ ಅಂಕಿತಾ, ಅದೇ ದಿನ ನಾನು ಸಿನಿಮಾಗಳಲ್ಲಿ ನಟಿಸೋದಿಲ್ಲ ಅನ್ನೋ ನಿರ್ಧಾರ ಮಾಡಿದೆ. ಟಿವಿ ಕಡೆಗೆ ಗಮನ ಹರಿಸ್ತೆ ಎಂದಿದ್ದಾರೆ. ಇಷ್ಟೆಲ್ಲ ಹೇಳಿರುವ ಅಂಕಿತಾ ಖ್ಯಾತ ನಿರ್ಮಾಪಕ ಯಾರು, ಅದ್ಯಾವ ಸಿನಿಮಾ, ಏನ್ ಕತೆ ಅನ್ನೋದನ್ನ ಮಾತ್ರ ರಹಸ್ಯವಾಗಿ ಉಳಿಸ್ಕೊಂಡಿದ್ದಾರೆ. ಅಂದಹಾಗೆ ಅಂಕಿತಾ ಅವರಿಗೆ ಈ ಅನುಭವ ಆದಾಗ ಅವರ ವಯಸ್ಸು ಕೇವಲ 19 ಅಷ್ಟೇ. ಇದು ಒಂದು ಕಡೆಯಾದ್ರೆ ಇಂತಹದ್ದೇ ಮತ್ತೊಂದು ಘಟನೆ ನಡೆದಿದೆ. ಹೌದು, ರಾಜಕೀಯ ಪಕ್ಷವೊಂದರ ಯುವ ನಾಯಕನ ಮೇಲೆ ಕಿರುಕುಳ ನೀಡಿರೋ ಆರೋಪ ಮಾಡಿರುವುದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹೌದು, ಮಲಯಾಳಂ ನಟಿ ಮತ್ತು ಮಾಜಿ ಪತ್ರಕರ್ತೆ ರಿನಿ ಆಂಜಾರ್ಜ್ ಯುವ ರಾಜಕೀಯ ನಾಯಕನ ಮೇಲೆ ಕಿರುಕುಳ ಆರೋಪವನ್ನ ಮಾಡಿದ್ದಾರೆ. ಆ ನಾಯಕ ನನ್ನನ್ನ ಹೋಟೆಲ್ಗೆ ಆಹ್ವಾನಿಸಿದ್ದಾನೆ ಅಂತ ನಟಿ ಆರೋಪಿಸಿದ್ದು, ಈ ವಿಚಾರವನ್ನ ಆತನ ಪಕ್ಷಕ್ಕೆ ಹೇಳೋದಾಗಿ ಆತನಿಗೆ ಹೇಳಿದಾಗ ಹೇಳುವಂತ ಆತ ಸವಾಲ್ ಹಾಕಿದ್ದ ಅಂತ ನಟಿ ಹೇಳಿದ್ದಾರೆ. ಇನ್ನು ಆ ಯುವ ನಾಯಕ ನನಗೆ ಹಲವಾರು ಬಾರಿ ಆಕ್ಷೇಪಾರ್ಹ ಸಂದೇಶವನ್ನ ಕಳುಹಿಸಿದ್ದಾನೆ ಅಂತ ಆರೋಪಿಸಿದ್ದು, ಆ ನಾಯಕ ಹಲವಾರು ರಾಜಕಾರಣಿಗಳ ಪತ್ನಿಯರು ಮತ್ತು ಹೆಣ್ಣು ಮಕ್ಕಳ ಜೊತೆ ಇದೇ ರೀತಿ ವರ್ತಿಸಿದ್ದಾನೆ ಅಂತ ನಟಿ ಸ್ಫೋಟಕ ಹೇಳಿಕೆ ನೀಡಿದ್ದಾಳೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕ ಮಹಿಳೆಯರು ಇದೇ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರೋದು ನಾನು ನೋಡಿದ್ದೇನೆ. ಈ ಮಹಿಳೆಯರಲ್ಲಿ ಯಾರು ಇದರ ಬಗ್ಗೆ ಒಂದು ಮಾತನ್ನೂ ಕೂಡ ಆಡಿಲ್ಲ. ಹಾಗಾಗಿ ನಾನು ಎಲ್ಲರ ಪರವಾಗಿ ಮಾತನಾಡೋದಕ್ಕೆ ಯೋಚಿಸಿದೆ ಅಂತ ರಿನಿ ಹೇಳಿದ್ದಾರೆ. ರಿನಿ ರಾಜಕೀಯ ಹೆಸರನ್ನ ಹೇಳದೇ ಇದ್ರೂ ಕಾಂಗ್ರೆಸ್ನ ಶಾಸಕ ಮಮ್ ಕುಟತಿಲ್ ಮೇಲೆ ಬೆರಳು ಮಾಡಿ ತೋರಿಸಿದ್ದು ಶಾಸಕನ ರಾಜೀನಾಮೆಗೆ ಆಗ್ರಹಿಸಿದೆ.
ರಾಹುಲ್ ಯುವ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಈ ಬೆಳವಣಿಗೆ ನಡೆದ ಬೆನ್ನಲ್ಲಿಯೇ ಲೇಖಕಿ ಹನಿ ಭಾಸ್ಕರನ್ ಕೂಡ ರಾಹುಲ್ ವಿರುದ್ಧ ಆರೋಪ ಮಾಡಿದ್ದಾರೆ. ರಾಹುಲ್ ವಿರುದ್ಧ ಹಲವು ಮಹಿಳೆಯರು ಆರೋಪ ಮಾಡಿದ್ದಾರೆ. ಆದರೆ ಯಾವ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಹನಿ ಭಾಸ್ಕರನ್ ಹೇಳಿದ್ದಾರೆ. ರಿನಿ ಪಕ್ಷದ ಹೆಸರು ಅಥವಾ ಭಾಗವಾಗಿರೋ ರಾಜಕಾರಣಿಯ ಹೆಸರನ್ನ ಬಹಿರಂಗಪಡಿಸಿಲ್ಲ. ಹಾಗಾಗಿ ಆ ನಾಯಕ ಯಾರು ಅನ್ನೋದರ ಬಗ್ಗೆ ರಾಜಕೀಯವಾಗಿ ಭಾರಿ ಚರ್ಚೆಯಾಗ್ತಾ ಇದೆ.